ನಮಸ್ತೆ ಎಲ್ಲರಿಗೂ. ಸೈನಿಕ್ ವೆಲ್ಫೇರ್ ನ್ಯೂಸ್ ಕನ್ನಡ ಚಾನೆಲ್ನಲ್ಲಿ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂಡಿಯನ್ ಆರ್ಮಿಯು ಅಗ್ನಿಪಥ್ ಸ್ಕೀಮ್ನಲ್ಲಿ ಅಗ್ನಿವೀರರ ಭರ್ತಿಯನ್ನು ಪ್ರಾರಂಭಿಸಿದೆ ಹಾಗೂ ಜುಲೈ 1ರಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಹಾಗೂ ಅಪ್ಲಿಕೇಶನ್ ಹಾಕುವ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭಿಸಿದೆ. ಇವತ್ತು ನಾವು ನೋಡೋಣ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕಿರುವ ಅಭ್ಯರ್ಥಿಗಳಿಗೆ ಯಾವ ಯಾವ ಬೆನಿಫಿಟ್ಸ್ ಹಾಗೂ ಕನ್ಸೆಷನ್ ಸಿಗುತ್ತವೆ ಎಂದು ತಿಳಿದುಕೊಳ್ಳೋಣ. ಈ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಯಾರ್ಯಾರು ಬರುತ್ತಾರೆ ಅಥವಾ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಎಂದು ತಿಳಿದುಕೊಳ್ಳೋಣ. ಸನ್ ಆಫ್ ಸರ್ವಿಸ್ ಮ್ಯಾನ್, ಸೈನಿಕರ ಮಕ್ಕಳು. ಸನ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳು. ಸನ್ ಆಫ್ ವಾರ್ ವಿಡೋಸ್, ವಾರ್ನಲ್ಲಿ ಹುತಾತ್ಮರಾದ ಯೋಧರ ಮಕ್ಕಳು. ಸನ್ ಆಫ್ ವಾರ್ ವುಂಡೆಡ್, ವಾರ್ನಲ್ಲಿ ಅಂಗವಿಕಲರಾದ ಸೈನಿಕರ ಮಕ್ಕಳು. NCC ಕ್ಯಾಂಡಿಡೇಟ್ಸ್, ಆಮೇಲೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕಿರುವ ಅಭ್ಯರ್ಥಿಗಳು ಈ ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರುತ್ತಾರೆ. ಈಗ ನೋಡೋಣ, ನಮ್ಮ ಕರ್ನಾಟಕ ರಾಜ್ಯ ಈ ಸೌತ್ ರೀಜನ್ ಅಲ್ಲಿ ಬರುತ್ತೆ. ನಮ್ಮ ಈ ಸೌತ್ ರೀಜನ್ ಅಲ್ಲಿ ಬರ್ತಕ್ಕಂಥ ಅಗ್ನಿವೀರರ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿರ್ಬೇಕಂತೇಳಿ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಜನರಲ್ ಡ್ಯೂಟಿಗೆ 166 ಸೆಂಟಿಮೀಟರ್ ಹೈಟ್ ಇರಬೇಕು. ಟೆಕ್ನಿಕಲ್ ಟ್ರೇಡ್ಗೆ 165 ಇರಬೇಕು. ಕ್ಲರ್ಕ್ಸ್ ಆ್ಯಂಡ್ ಸ್ಟೋರ್ ಕೀಪರ್ಗೆ 162 ಇರಬೇಕು. ಅವರ ಎದೆ ಅಳತೆ 77 ಇರಬೇಕು. ಆಮೇಲೆ ಅವರ ತೂಕ 50 kg ಇರಲೇಬೇಕು. ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕಿರುವ ಅಭ್ಯರ್ಥಿಗಳಿಗೆ ರಿಲ್ಯಾಕ್ಸೇಷನ್ ಇನ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್, ಫಿಸಿಕಲ್ ಸ್ಟ್ಯಾಂಡರ್ಡ್ನಲ್ಲಿ ಯಾವ ಯಾವ ಕನ್ಸೆಷನ್: ಸನ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್, ಸನ್ ಆಫ್ ಸೋಲ್ಜರ್, ಸನ್ ಆಫ್ ವಾರ್ ವಿಡೋ, ಸನ್ ಆಫ್ ವಾರ್ ವುಂಡೆಡ್. ಈ ಎಲ್ಲ ಅಭ್ಯರ್ಥಿಗಳಿಗೆ ಹೈಟ್ನಲ್ಲಿ 2 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಸಿಗುತ್ತದೆ. ಚೆಸ್ಟ್ನಲ್ಲಿ 1 ಸೆಂಟಿಮೀಟರ್ ಮತ್ತು ವೇಟ್ನಲ್ಲಿ 2 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಸಿಗುತ್ತದೆ. ಅದರಂತೆ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಮ್ಯಾನ್ ಇದ್ದರೆ ಅವರಿಗೆ ಹೈಟ್ನಲ್ಲಿ 2 ಸೆಂಟಿಮೀಟರ್, ಚೆಸ್ಟ್ನಲ್ಲಿ 3 ಸೆಂಟಿಮೀಟರ್, ವೇಟ್ನಲ್ಲಿ 5 ಕಿಲೋ ರಿಲ್ಯಾಕ್ಸೇಷನ್ ಸಿಗುತ್ತದೆ. ಪರೀಕ್ಷೆಯಲ್ಲಿ ಸಿಗತಕ್ಕಂಥ ಬೋನಸ್ ಮಾರ್ಕ್ಸ್ಗಳು: ಸನ್ ಆಫ್ ಸರ್ವಿಂಗ್ ಸೋಲ್ಜರ್, ಸನ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್, ಸನ್ ಆಫ್ ವಾರ್ ವುಂಡೆಡ್, ಸನ್ ಆಫ್ ವಾರ್ ವಿಡೋಸ್. ಇವರಿಗೆ ಜನರಲ್ ಡ್ಯೂಟಿಯಲ್ಲಿ ಕ್ಲರ್ಕ್, ಸ್ಟೋರ್ ಕೀಪರ್, ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮನ್ಗಳಲ್ಲಿ 20 ಮಾರ್ಕ್ಸ್ ಬೋನಸ್ ಸಿಗುತ್ತವೆ. ಅದರಂತೆ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ಅವರಿಗೆ ಬೇರೆ ಬೇರೆ ಕ್ಯಾಟಗರಿ ಇದೆ. ಪ್ರೆಸೆಂಟೆಡ್ ಇಂಡಿಯಾ ಆಟ್ ದಿ ಇಂಟರ್ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ನೀವು ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಜನರಲ್ ಡ್ಯೂಟಿಯಲ್ಲಿ 20, ಕ್ಲರ್ಕ್ ಅವರು ಟೆಕ್ನಿಕಲಲ್ಲಿ 20, ಟ್ರೇಡ್ಸ್ಮನ್ನಲ್ಲಿ ಕೂಡ 20 ಬೋನಸ್ ಅಂಕಗಳು ಸಿಗುತ್ತವೆ. ನೀವು ಸ್ಟೇಟ್ ಲೆವೆಲ್, ಜೂನಿಯರ್ ಯಾ ಸೀನಿಯರ್ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರೆ ನಿಮಗೆ ಎಲ್ಲ ಟ್ರೇಡ್ಸ್ಮ್ಯಾನ್, ಕ್ಲರ್ಕ್, ಟೆಕ್ನಿಕಲ್ ಮತ್ತು ಜನರಲ್ ಡ್ಯೂಟಿಯಲ್ಲಿ ಕೂಡ 15 ಬೋನಸ್ ಅಂಕಗಳು ಸಿಗುತ್ತವೆ. ಅದೇ ತೆರನಾಗಿ ನೀವು ಕಾಲೇಜ್, ಯೂನಿವರ್ಸಿಟಿಯಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀರಿ ಅಥವಾ 6th ಪ್ಲೇಸಿಂದ 1ರಿಂದ 6th ಪ್ಲೇಸಲ್ಲಿ ನೀವು ಬಂದೀರಿ ಅಂತಂದರೆ ನಿಮಗೆ ಎಲ್ಲದರಲ್ಲಿ 10 ಬೋನಸ್ ಅಂಕಗಳು ಸಿಗುತ್ತವೆ. ಅದೇ ರೀತಿ ನೀವು ಖೇಲೋ ಇಂಡಿಯಾದಲ್ಲಿ ಸ್ಟೇಟ್ ಯಾ ನ್ಯಾಷನಲ್ ಗೇಮ್ಸ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಇಲ್ಲಾಂದರೆ ಮೆಡಲ್ ತೆಗೆದುಕೊಂಡಿದ್ದೀರಿ ಅಥವಾ 1ರಿಂದ 6ನೇ ಪೊಸಿಷನಲ್ಲಿ ಬಂದಿದ್ದೀರಿ ಅಂತಂದರೆ ನಿಮಗೆ ಎಲ್ಲದರಲ್ಲಿ GD ಆಗಲಿ, ಕ್ಲರ್ಕ್ ಆಗಲಿ, ಟೆಕ್ನಿಕಲ್ ಆಗಲಿ, ಯಾ ಟ್ರೇಡ್ಸ್ಮನ್ ಆಗಲಿ ಅದರಲ್ಲಿ 10 ಅಂಕಗಳು ಬೋನಸ್ ಆಗಿ ಸಿಗುತ್ತವೆ. ಅದೇ ರೀತಿಯಾಗಿ ಡಿಸ್ಟಿಕ್ ಮೂಲದಿಂದ ನೀವು ಸ್ಟೇಟಲ್ಲಿ ರಿಪ್ರೆಸೆಂಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಎಲ್ಲವಕ್ಕೂ 5 ಅಂಕಗಳು ಸಿಗುತ್ತವೆ ಬೋನಸ್ ಆಗಿ. ಮತ್ತು ನೀವು ಸ್ಕೂಲ್ ಲೆವೆಲಲ್ಲಿ ಸ್ಟೇಟ್ನಲ್ಲಿ ಆಟ ಆಡಿ ನೀವು 1ರಿಂದ 6ನೇ ಸ್ಥಾನದಲ್ಲಿ ಬಂದಿದ್ದರೆ ನಿಮಗೆ ಪ್ರತಿ ಹುದ್ದೆಯಲ್ಲಿ 5 ಅಂಕಗಳು ಬೋನಸ್ ಆಗಿ ದೊರೆಯುತ್ತವೆ. ಆಮೇಲೆ 5 ಬೋನಸ್ ಅಂಕಗಳು ದೊರೆಯುತ್ತವೆ. ಆಮೇಲೆ NCC B ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ನಿಮಗೆ 10 ಅಂಕಗಳು ಸಿಗುತ್ತವೆ. NCC C ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಜನರಲ್ ಡ್ಯೂಟಿಗೆ ನಿಮಗೆ ಎಕ್ಸಾಮ್ ಇರೋದಿಲ್ಲ, ನೀವು ಡೈರೆಕ್ಟ್ ಕ್ವಾಲಿಫೈ ಆಗ್ತೀರಿ. ಆಮೇಲೆ ಕ್ಲರ್ಕ್, ಟೆಕ್ನಿಕಲ್ಗೆ 15 ಮಾರ್ಕ್ಸ್ ಬೋನಸ್ ಆಗಿ ಸಿಗುತ್ತವೆ. ಆಮೇಲೆ ಟ್ರೇಡ್ಸ್ಮನ್ಗೂ ನಿಮಗೆ ಎಕ್ಸಾಮ್ ಇರೋದಿಲ್ಲ. ಅದೇ ರೀತಿ ನಿಮ್ಮ ಹತ್ರ NCC C ಸರ್ಟಿಫಿಕೇಟ್ ಇದ್ದು ನೀವು ರಿಪಬ್ಲಿಕ್ ಡೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಡೆಲ್ಲಿಯಲ್ಲಿ ನಿಮಗೆ ಜನರಲ್ ಡ್ಯೂಟಿ ಆಗಲಿ, ಕ್ಲರ್ಕ್, ಟೆಕ್ನಿಕಲ್ ಆಗಲಿ, ಆಮೇಲೆ ಟ್ರೇಡ್ಸ್ಮನ್ಗಾಗಿ ಯಾವುದೇ ಎಕ್ಸಾಮ್ ಇರೋದಿಲ್ಲ, ನೀವು ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗ್ತೀರಿ. ಅದೇ ರೀತಿ ನೀವು ಕ್ಲರ್ಕ್ SKT ಟ್ರೇಡಲ್ಲಿ ಭರ್ತಿ ಆಗ್ತಾ ಇದ್ರೆ ನೀವು IT ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಅನ್ನು ಹೊಂದಿದ್ದರೆ ಅದು ಗೌರ್ಮೆಂಟ್ ಇಂದ ಇಶ್ಯೂ ಆಗಿರಬೇಕು. ಅದು ಇಶ್ಯೂ ಆಗಿದ್ದಿತ್ತಪ್ಪ ಅಂದ್ರೆ 1 ಜನವರಿ 2020 ನಂತರ ನೀವು ಆ ಕೋರ್ಸ್ ಅನ್ನು ಮಾಡಿದರೆ ನಿಮಗೆ
ಟೆಕ್ನಿಕಲ್ ಟ್ರೇಡ್ ಮತ್ತು ಕ್ಲರ್ಕ್ ಟ್ರೇಡ್ ಅಲ್ಲಿ 15 ಬೋನಸ್ ಅಂಕಗಳು ಸಿಗುತ್ತವೆ. ಅದೇ ರೀತಿ ನೀವು ಬೋನಸ್ ಮಾರ್ಕ್ಸ್ ಫಾರ್ ಐಟಿಐ ನೀವು ಮುಗಿಸಿದ್ದರೆ ಸ್ಕಿಲ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ನೀವು ಆಗಿದ್ದರೆ ನಿಮಗೆ ಯಾವ ಯಾವ ಬೆನಿಫಿಟ್ಸ್ ಗಳು ಸಿಗುತ್ತವೆ ಎಂದು ಇಲ್ಲಿ ನೋಡೋಣ. ಸಿರ್ಫ್ ಅದು ಕ್ಲರ್ಕಿಗೆ ಮತ್ತು ಟೆಕ್ನಿಕಲ್ ಟ್ರೇಡ್ಸ್ ಗಳಿಗೆ ಮಾತ್ರ. ಫಸ್ಟ್ ಇಯರ್ ಐಟಿಐ ನೀವು ಮುಗಿಸಿದ್ರೆ ನಿಮಗೆ 30 ಮಾರ್ಕ್ಸ್ ಗಳು ಬೋನಸ್ ಆಗಿ ಸಿಗುತ್ತವೆ. ಎರಡನೆಯ ವರ್ಷ ನೀವು ಐಟಿಐ ನಿಮ್ಮ ಕ್ವಾಲಿಫಿಕೇಶನ್ ನೀವು ಸಂಪೂರ್ಣ ಮುಗಿಸಿದ್ರೆ ಅಂದ್ರೆ ನಿಮಗೆ 40 ಮಾರ್ಕ್ಸ್ ಗಳು ನಿಮಗೆ ಬೋನಸ್ ಆಗಿ ದೊರೆಯುತ್ತವೆ. ನೀವು ಒಂದ್ ವೇಳೆ ಡಿಪ್ಲೊಮಾ ನೀವು ಮುಗಿಸಿದ್ದರೆ ನಿಮಗೆ 50 ಅಂಕಗಳು ಸಿಗುತ್ತವೆ ಬೋನಸ್ ಆಗಿ. ನೀವು ಅಗ್ನಿವೀರ್ ಕ್ಯಾಟಗರಿಯಲ್ಲಿ ಭರ್ತಿ ಆಗುವಾಗ ಟೆಕ್ನಿಕಲ್ ಟ್ರೇಡ್ ಅನ್ನು ಬಿಟ್ಟು ನೀವು ಬೇರೆ ಟ್ರೇಡ್ ಅಲ್ಲಿ ಭರ್ತಿ ಆದರೆ ನಿಮಗೆ ಮ್ಯಾಕ್ಸಿಮಮ್ ಕೇವಲ 20 ಅಂಕಗಳು ಬೋನಸ್ ಆಗಿ ದೊರೆಯುತ್ತವೆ. ಒಂದು ವೇಳೆ ನೀವು ಅಗ್ನಿವೀರ್ ಟೆಕ್ನಿಕಲ್ ಟ್ರೇಡ್ ಅಲ್ಲಿ ಭರ್ತಿ ಆಗ್ತಾ ಇದ್ರೆ ನಿಮಗೆ ಮ್ಯಾಕ್ಸಿಮಮ್ 50 ಅಂಕಗಳು ಬೋನಸ್ ಆಗಿ ಸಿಗುತ್ತವೆ ನೀವು ಕ್ವಾಲಿಫೈ ಆಗಿದ್ರೆ. ಇಲ್ಲಿ ಕ್ಯಾಂಡಿಡೇಟ್ಸ್ಗೆ ಯಾವ ಡ್ಯೂಟಿಗೆ ಎಷ್ಟು ಕ್ವಾಲಿಫಿಕೇಶನ್ ಬೇಕು, ಎಷ್ಟು ಮಾರ್ಕ್ಸ್ ಬೇಕು ಮತ್ತು ಏಜ್ ಎಷ್ಟು ಇರಬೇಕು ಅಂತ ಹೇಳಿ ಒಂದಿಷ್ಟು ಮಾಹಿತಿ ಇದೆ, ಅದನ್ನು ನೋಡೋಣ. ಇದು ಇಂಪಾರ್ಟೆಂಟು. ಅಗ್ನಿವೀರ್ ಜನರಲ್ ಡ್ಯೂಟಿಗೆ ನೀವು SSLC ಪಾಸ್ ಆಗಿದ್ರೆ ಸಾಕು. ನಿಮ್ಮ ಏಜ್ 17 ವರೆಯಿಂದ 23 ವಯಸ್ಸು ಇರಬೇಕು. ಅಗ್ನಿವೀರ್ ಟೆಕ್ನಿಕಲ್ ಅಲ್ಲಿ 10+2 ಸೈನ್ಸ್ ಇಂದ ಇರಬೇಕು ನೀವು. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್ ನೀವು ತೆಗೆದುಕೊಳ್ಳಲೇಬೇಕು. ಅಗ್ರಿಗೇಟ್ ನಿಮ್ದು 50% ಆಗಿರಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ನೀವು 40 ಅಂಕಗಳನ್ನು ಪಡೆದಿರಲೇಬೇಕು. ನೀವು ಅಗ್ನಿವೀರ್ ಕ್ಲರ್ಕ್ ಸ್ಟೋರ್ ಕೀಪರ್ ಆಗಿ ನೀವು ಭರ್ತಿ ಆಗ್ತಾ ಇದ್ರೆ ನೀವು 10+2 PUC ಅಲ್ಲಿ ಪಾಸ್ ಆಗಿರಲೇಬೇಕು. ಆರ್ಟ್ಸ್, ಕಾಮರ್ಸ್ ಯಾ ಸೈನ್ಸ್ ಯಾವ್ದಾದ್ರು ಒಂದು PUC ಅಲ್ಲಿ ಪಾಸ್ ಆಗಿರಲೇಬೇಕು. ಅದರೊಂದಿಗೆ ಅಗ್ರಿಗೇಟ್ ಮಾರ್ಕ್ಸ್ 60% ನಿಮ್ಗೆ ಇರಲೇಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ 50 ಮಾರ್ಕ್ಸ್ ನೀವು ಪಡೆದಿರಲೇಬೇಕು. ಸೆಕ್ಯೂರಿಂಗ್ 50% ಇನ್ ಇಂಗ್ಲಿಷ್, ಮ್ಯಾಥ್ಸ್, ಅಕೌಂಟ್ಸ್, ಬುಕ್ ಕೀಪಿಂಗ್ ಇನ್ PUC ಪರೀಕ್ಷೆಯಲ್ಲಿ ಇದು ಮ್ಯಾಂಡೇಟರಿ. ನೀವು ಆರ್ಟ್ಸ್ ಆಗಿದ್ರೆ ಇಂಗ್ಲಿಷ್ ಅಲ್ಲಿ 50 ಬೇಕೇ ಬೇಕು. ನೀವು ಕಾಮರ್ಸ್ ಆಗಿದ್ರೆ ಅಕೌಂಟೆನ್ಸಿ ನೀವು ಸೈನ್ಸ್ ದವರಿದ್ರೆ ಮ್ಯಾಥ್ಸ್ ಅಲ್ಲಿ 50% ಇರಲೇಬೇಕು. ಆಮೇಲೆ ಅಗ್ನಿವೀರ್ ಟ್ರೇಡ್ಸ್ಮನ್ಗೆ ಕ್ಲಾಸ್ 10th ಸಿಂಪಲ್ ಪಾಸ್ ಆಗಿರಲೇಬೇಕು. ಅಪ್ಲಿಕೇಶನ್ ಹಾಕ್ತಾ ಇರೋ ಎಲ್ಲ ಅಭ್ಯರ್ಥಿಗಳಿಗೆ ಯಾವ ಯಾವ ಡಾಕ್ಯುಮೆಂಟ್ಗಳನ್ನ ರ್ಯಾಲಿಯಲ್ಲಿ ಒಯ್ಬೇಕಂತ ಹೇಳಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವು ರ್ಯಾಲಿಗೆ ಹೋಗಬೇಕಾದ್ರೆ ಎಲ್ಲ ಸರ್ಟಿಫಿಕೇಟ್ಗಳ ಒರಿಜಿನಲ್ ಕಾಪಿ ಜೊತೆ 2 ಜೆರಾಕ್ಸ್ಗಳನ್ನು ಮಾಡಿ ಅವನು ಅಟೆಸ್ಟೆಡ್ ಮಾಡಿಸ್ಕೊಂಡು ಒಯ್ಬೇಕು. ಫಸ್ಟ್ನೇದು ಅಡ್ಮಿಟ್ ಕಾರ್ಡ್ ಕ್ಲಿಯರ್ ಆಗಿ ಪ್ರಿಂಟ್ ಇರೋದನ್ನ ನೀವು ಪ್ರಿಂಟ್ ಮಾಡಿಕೊಂಡು ಹೋಗಲೇಬೇಕು. ಫೋಟೋಗ್ರಾಫ್ಸ್ 20 ಅನ್ಅಟೆಸ್ಟೆಡ್, ಯಾವುದೇ ಅಟೆಸ್ಟೆಡ್ ಮಾಡಲಾರ್ದೆ 20 ಫೋಟೋಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ಮತ್ತೆ ನೀವು ತೆಗೆದುಕೊಂಡು ಹೋಗ್ತಾ ಇರೋ ಫೋಟೋ ನಿಮ್ಮ 3 ತಿಂಗಳಿಗಿಂತ ಹಳೇದಾಗಿರಬಾರ್ದು. ಇತ್ತೀಚೆಗೆ ನೀವು ತೆಗೆದುಕೊಂಡಿರುವ ಫೋಟೋ ಆಗಿರ್ಬೇಕು. ಅದು ಫೋಟೋಲ್ಲಿ ನೀವು ಯಾವುದೇ ದಾಡಿ ಬಿಟ್ಟಿರಬಾರ್ದು. ಹೇರ್ ಕಟಿಂಗ್ ಅನ್ನು ಕ್ಲಿಯರ್ ಆಗಿ ಮಾಡಿರಬೇಕು. ಸ್ಮಾರ್ಟ್ ಆಗಿ ಕಾಣ್ತಾ ಇರಬೇಕು. ಇದು ಮ್ಯಾಂಡೇಟರಿ ನಿಮಗೆ. ಎಜುಕೇಶನ್ ಸರ್ಟಿಫಿಕೇಟ್ಸ್ ಮ್ಯಾಟ್ರಿಕ್ಯುಲೇಷನ್, ಇಂಟರ್ಮೀಡಿಯೇಟ್ ಇವು ಕಂಪಲ್ಸರಿ ನೀವು ಒರಿಜಿನಲ್ ಒಯ್ಯಲೇಬೇಕು. ಅದರ ಜೊತೆಗೆ ಪರ್ಸನಲ್ ಆನ್ಲೈನ್ ಎಜುಕೇಶನ್ ಸರ್ಟಿಫಿಕೇಟ್ ಶುಡ್ ಬಿ ಸರ್ಟಿಫೈಡ್ ಇಂಕ್ ಸೈನ್ಡ್ ಬೈ ದಿ ಹೆಡ್ ಆಫ್ ದಿ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಆಫ್ ಕನ್ಸರ್ನ್. ಒಂದ್ ವೇಳೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಶೀಟ್ ಬಂದಿಲ್ಲ ಅಂತಂದ್ರೆ ನಿಮ್ ಕಾಲೇಜಿಂದ ಇಲ್ಲ ನಿಮ್ ಬೋರ್ಡ್ ಇಂದ ನೀವು ಅದನ್ನ ಇಂಟರ್ನೆಟ್ ಇಂದ ಪ್ರಿಂಟ್ ತಕೊಂಡು ಅದರೊಳಗಡೆ ಸ್ಟ್ಯಾಂಪ್ ಹಾಕಿ ಆ ಸರ್ಟಿಫಿಕೇಟ್ ಅನ್ನ ನೀವು ಒಯ್ಯಲೇಬೇಕು. ಓಪನ್ ಯೂನಿವರ್ಸಿಟೀಸ್ 10ನೇ ತರಗತಿಯನ್ನು ಪಾಸ್ ಆಗಿದ್ರೆ ಲಿವಿಂಗ್ ಸರ್ಟಿಫಿಕೇಟ್ ಅನ್ನ ಕೌಂಟರ್ ಸಿಗ್ನೇಚರ್ BUO ಇಂದ ನಾವು ಮಾಡಿಸ್ಕೊಂಡು ಒಯ್ಯಬೇಕು. ಇದು ಕಡ್ಡಾಯ. 8ನೇ ತರಗತಿಯಲ್ಲಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಅವರ ಮಾರ್ಕ್ಸ್ ಕಾರ್ಡ್ ಮತ್ತು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನು ಅವರು ಡಿಸ್ಟ್ರಿಕ್ಟ್ ಎಜುಕೇಶನ್ ಆಫೀಸರ್ ಇಲ್ಲ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ ಅವರಿಂದ ಕೌಂಟರ್ ಸಿಗ್ನೇಚರ್ಸ್ ಮಾಡಿಸ್ಕೊಂಡು ಹೋಗೋದು ಕಡ್ಡಾಯ. ನೀವು ಡೊಮೆಸೈಲ್ ಸರ್ಟಿಫಿಕೇಟ್ ಒಯ್ಯಬೇಕು, ನಿಮ್ಮ ತಹಸೀಲ್ದಾರಿಂದ ಇಶ್ಯೂ ಆಗಿರೋದು. ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ತಹಸೀಲ್ದಾರಿಂದ ಇಶ್ಯೂ ಆಗಿರೋದು, ಅದರಲ್ಲಿ ನಿಮ್ಮ ಫೋಟೋಗ್ರಾಫ್ ಇರಲೇಬೇಕು. ಮತ್ತೆ ನಿಮ್ಮ ರಿಲಿಜಿಯನ್ ಸರ್ಟಿಫಿಕೇಟ್ ನಿಮ್ಮ ತಹಸೀಲ್ದಾರ್ ಅವರಿಂದ ಇಶ್ಯೂ ಆಗಿರುವಂತ ಅಥವಾ SDM ಅವರಿಂದ ಇಶ್ಯೂ ಆಗಿರತಕ್ಕಂಥ ನಿಮ್ಮ ರಿಲಿಜಿಯನ್ ಸರ್ಟಿಫಿಕೇಟ್, ನಿಮ್ಮ ಧರ್ಮದ ಒಂದು ಸರ್ಟಿಫಿಕೇಟ್ ಅನ್ನು ನೀವು ಆ ಒಂದು ರ್ಯಾಲಿ ಸಮಯದಲ್ಲಿ ಒಯ್ಯಲೇಬೇಕು. ಸ್ಕೂಲ್ನಲ್ಲಿ ಇಶ್ಯೂ ಮಾಡ್ತಕ್ಕಂಥ ನಿಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀವು ತೆಗೆದುಕೊಂಡು ಹೋಗಬೇಕು. ನಮ್ಮ ಪಂಚಾಯಿತಿ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಇಶ್ಯೂ ಮಾಡ್ತಿರ್ತಕ್ಕಂಥ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ನಮ್ಮ ಫೋಟೋ ಹಚ್ಚಿ ಅದನ್ನು ಕೂಡ ನಾವು ತೆಗೆದುಕೊಂಡು ಹೋಗಬೇಕು. ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇಶ್ಯೂಡ್ ಫ್ರಮ್ ತಹಸೀಲ್ದಾರ್ ಯಾ ಸರ್ಪಂಚ್ ಅದನ್ನು ನಾವು ತೆಗೆದುಕೊಂಡು ಹೋಗಬೇಕು. ಅದು 6 ತಿಂಗಳಿಗಿಂತ ಹಿಂದಿಂದ ಇರಬಾರ್ದು, ಲೇಟೆಸ್ಟ್ ಆಗಿ ಇರಬೇಕು. ಸೈನಿಕರ ಮಕ್ಕಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳು, ವಾರ್ ವಿಡೋಸ್ ಮಕ್ಕಳು ಮತ್ತು ವಾರ್ ವುಂಡೆಡ್ ಮಕ್ಕಳಾಗಿದ್ದರೆ ನೀವು ರಿಲೇಷನ್ ಸರ್ಟಿಫಿಕೇಟ್ ಅಲ್ಲಿ ಭರ್ತಿ ಆಗ್ತಾ ಇದ್ರೆ
ನಿಮಗೆ ಇದು ಒಂದು ಇನ್ಫಾರ್ಮೇಶನ್. ರಿಲೇಶನ್ಶಿಪ್ ಸರ್ಟಿಫಿಕೇಟ್ ಇಶ್ಯೂಡ್ ಫ್ರಮ್ ರೆಸ್ಪೆಕ್ಟಿವ್ ರೆಕಾರ್ಡ್ ಆಫೀಸ್. ರೆಕಾರ್ಡ್ ಆಫೀಸಿಂದ ಇಶ್ಯೂ ಆಗಿರುವ ರಿಲೇಷನ್ ಸರ್ಟಿಫಿಕೇಟ್ ಅನ್ನು ನೀವು ಒಯ್ಯಬೇಕು. ಅದರಲ್ಲಿ ನಿಮ್ಮ ತಂದೆಯವರ ಪರ್ಸನಲ್ ನಂಬರ್, ರ್ಯಾಂಕ್, ನೇಮ್ ಎಲ್ಲವನ್ನು ಅದರಲ್ಲಿ ಮೆನ್ಷನ್ ಮಾಡಿರಲೇಬೇಕು. ಇದಕ್ಕನುಗುಣವಾಗಿ ನೀವೊಂದು ಅಫಿಡೇವಿಟ್ ಅನ್ನ ತೆಗೆದುಕೊಂಡು ಹೋಗಬೇಕು. 10 ರೂಪಾಯಿಯಲ್ಲಿ ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಒಂದು ಅಫಿಡೇವಿಟ್ ಅನ್ನ ಮಾಡಿಸಿ ESM ಡ್ಯೂಲಿ ಸೈನ್ಡ್, ಅದರೊಳಗಡೆ ನಿಮ್ಮ ತಂದೆ ESM ಆಗಲಿ ಅಥವಾ ಸೈನಿಕರಾಗಿದ್ದರೆ ಅವರ ಸೈನ್ ಮಾಡಿ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರಿಂದ ಇದನ್ನು ಸೈನ್ ಪಡೆದುಕೊಂಡು ನಾವು ಹೋಗಬೇಕು. ಇದು ಯಾವ ತರ ಇರುತ್ತೆ ಅಂತ ಹೇಳಿ ಇದರ ಫಾರ್ಮೆಟ್ ಅನ್ನ ನಾವು ಈ ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಆಗ್ತಾ ಇರ್ತಕ್ಕಂಥ ಸೈನಿಕರ ಮಕ್ಕಳು, ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳು, ವಾರ್ ವುಂಡೆಡ್ ಅವರ ಮಕ್ಕಳು ಈ ಒಂದು ಅಫಿಡೇವಿಟ್ ಅನ್ನ ಒಯ್ಯಬೇಕು. ಯಾವ ತರ ಫಾರ್ಮೆಟ್ ಇದೆ ಅಂತಾಳೆ ನೋಡೋಣ. ಇದರೊಳಗಡೆ ನಿಮ್ಮ ಜಾಯಿಂಟ್ ಫೋಟೋಗ್ರಾಫ್ ಇರಬೇಕು. ಅವರು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಯಾರಿರ್ತಾರೋ ಅವ್ರದ್ದು ಸಹಿ ಮಾಡಿಸ್ಕೊಳ್ಬೇಕು. ನಿಮ್ಮ ತಂದೆಯವರ ಆರ್ಮಿ ನಂಬರ್, ರ್ಯಾಂಕ್, ನೇಮ್, ಯೂನಿಟ್, ಯಾವ ಯೂನಿಟ್ ಅಥವಾ ಕೋರಲ್ಲಿ ಸರ್ವಿಸ್ ಮಾಡಿದ್ರು ಅದನ್ನ ಹಚ್ಚಬೇಕು. ಹೂಸ್ ಫೋಟೋಗ್ರಾಫ್ ಈಸ್ ಅಫಿಕ್ಸ್ಡ್ ಅಬೌವ್ ಈಸ್ ಮೈ ಸನ್, ನಿಮ್ಮ ಕ್ಯಾಂಡಿಡೇಟ್ ಹೆಸರು ಬರಬೇಕು. ಅವರ ಫೋಟೋವನ್ನು ಇಲ್ಲಿ ಹಚ್ಚಬೇಕು, ಇಲ್ಲೇನು ಪೇಸ್ಟ್ ಮಾಡಬೇಕು. ಆಮೇಲೆ ಕೆಳಗಿನ ಎಲ್ಲ ಪರ್ಟಿಕ್ಯುಲರ್ ಅನ್ನ ನಾವು ನೋಡೋಣ. ನೇಮ್ ಆಫ್ ದಿ ಕ್ಯಾಂಡಿಡೇಟ್, ರಿಲೇಶನ್ಶಿಪ್, ತಂದೆ ತಾಯಿ ಇದ್ದಾರೆ, ಯಾವ್ದಾರು ಮಗ ಇದ್ದಾರೆ ಏನಿದೆ ಅವ್ರದ್ದು ಬರೀಬೇಕು. ತಂದೆ ಫಾದರ್ಸ್ ನೇಮ್, ಕ್ಯಾಂಡಿಡೇಟ್ ಮದರ್ಸ್ ನೇಮ್, ಅಡ್ರೆಸ್ ಬರೀಬೇಕು. ಡೇಟ್ ಆಫ್ ಬರ್ತ್, ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತ್ ಆಸ್ ಪರ್ ದಿ ಸರ್ಟಿಫಿಕೇಟ್ ನಂಬರ್ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋದು, ಇಶ್ಯೂಡ್ ಬೈ ಯಾವ ಬೋರ್ಡ್ ಇಂದ ಇಶ್ಯೂ ಆಗಿದೆ ಅದನ್ನ ಎಲ್ಲ ಇಲ್ಲಿ ನಾವು ಬರೆಯಲೇಬೇಕು. ಮ್ಯಾಟ್ರಿಕುಲೇಷನ್ ಸರ್ಟಿಫಿಕೇಟ್ ನಂಬರ್ ಅನ್ನ ಬರೀಬೇಕು. ಇಶ್ಯೂಡ್ ಬೈ ಯಾವುದು ಇದೆ ಅಲ್ಲಿ ಬರೀಬೇಕು. ಡೀಟೇಲ್ಸ್ ಆಫ್ ಅದರ್ ವಾರ್ಡ್ಸ್, ಇದರೊಂದಿಗೆ ನೀವು ಅಪ್ಲಿಕೇಶನ್ ಹಾಕುವ ಕ್ಯಾಂಡಿಡೇಟ್ ಜೊತೆ ನಿಮ್ಮ ತಮ್ಮ ಅಥವಾ ಅಣ್ಣ ಯಾರೇ ಇದ್ರು ಅವ್ರ ಡೀಟೇಲ್ಸ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡಲೇಬೇಕು. ನೇಮ್, ಅವ ಎಲ್ಲಿ ಓದ್ತಾ ಇದ್ದಾನೆ, ಏನ್ ಎಂಪ್ಲಾಯ್ ಇದ್ದಾನೆ, ಯಾ ಮಿಲಿಟರಿಯಲ್ಲಿ ಇದ್ದಾನೆ, ಸಿವಿಲ್ದಲ್ಲಿ ಇದ್ದಾನೆ, ಯಾ ಮಿಲಿಟರಿಯಲ್ಲಿ ಇದ್ದಾನೆ, ರಿಮಾರ್ಕ್ಸ್ ಏನ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಡೀಟೇಲ್ ಅನ್ನ ಕೊಟ್ಟು ನಾವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದವರು ಇಲ್ಲಿ ಸಹಿ ಮಾಡಬೇಕು. ಯಾ ಸರ್ವಿಸ್ ಮ್ಯಾನ್ ಎಕ್ಸ್ ಸಹಿ ಮಾಡಬೇಕು. ಕೆಳಗಡೆ ನೋಟ್ರಿಯಿಂದ ಅಥವಾ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಇಂದ ಸಹಿ ಮಾಡಿಸ್ಕೊಂಡು ನಾವು ಈ ಸರ್ಟಿಫಿಕೇಟ್ ಅನ್ನ ರ್ಯಾಲಿಗೆ ಹೋಗುವ ಸಮಯದಲ್ಲಿ ಒಯ್ಯಲೇಬೇಕು. NCCಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಕ್ಯಾಂಡಿಡೇಟ್ಗಳು ABC ಸರ್ಟಿಫಿಕೇಟ್ ಹೊಂದಿದ್ದರೆ ಅವರ ಸರ್ಟಿಫಿಕೇಟ್ ಅನ್ನ NCC ಗ್ರೂಪ್ ಕಮಾಂಡರ್ಸ್ ಸೈನ್ ಮಾಡಿದ್ದರೆ, ಇಶ್ಯೂ ಮಾಡಿದ್ದರೆ, ಅಥೆಂಟಿಕೇಟೆಡ್ ಮಾಡಿದ್ದರೆ ಮಾತ್ರ ಅವರನ್ನ ಎಕ್ಸೆಪ್ಟ್ ಮಾಡಲಾಗುವುದು. ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ಗಳಿಗೆ 2 ವರ್ಷದ ಒಳಗಿರುವ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಅಲ್ಲಿ ಆಡಿರುವ ಸರ್ಟಿಫಿಕೇಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಆ ಸರ್ಟಿಫಿಕೇಟ್ ಅನ್ನ ನೀವು ಫಿಸಿಕಲ್ ಹೋಗುವಾಗ ತೆಗೆದುಕೊಂಡು ಹೋಗಲೇಬೇಕು. ಮತ್ತೆ ಯಾವ ಯಾವ ಸ್ಪೋರ್ಟ್ಸ್ ಗಳು ಈ ಕೋಟಾದಲ್ಲಿ ಲಿಸ್ಟ್ ಆಫ್ ಸ್ಪೋರ್ಟ್ಸ್ ಅನ್ನ ಕೊಟ್ಟಿದ್ದಾರೆ, ಈ ಅಪೆಂಡಿಕ್ಸ್ ನಲ್ಲಿ ಹೋಗಿ ನೋಡೋಣ ಗೆಳೆಯರೆ. ಈ ಲಿಸ್ಟ್ ಆಫ್ ಗೇಮ್ಸ್ ಅನ್ನ ನೋಡೋಣ. ಯಾವ ಯಾವ ಸ್ಪೋರ್ಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಅಭ್ಯರ್ಥಿಗಳು ಇದಕ್ಕೆ ಕ್ವಾಲಿಫೈ ಆಗ್ತಾರಂತೆ. ಅಥ್ಲೆಟಿಕ್ ಇನ್ಕ್ಲೂಡಿಂಗ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್, ಆರ್ಚರಿ, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಬಾಕ್ಸಿಂಗ್, ಕ್ರಿಕೆಟ್, ಸೈಕ್ಲಿಂಗ್, equestrian, football, fencing, gymnastics, bodybuilding, golf, hockey, handball, judo, kabaddi, kayaking and karate, lawn tennis, rowing, rugby, swimming, diving, water polo, squash, shooting, sailing, taekwondo, ಈ ತರ ವಾಲಿಬಾಲ್, ವೇಟ್ ಲಿಫ್ಟಿಂಗ್, ರೆಸ್ಲಿಂಗ್, ಊಸು ಈ ಎಲ್ಲ ಗೇಮ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಅಭ್ಯರ್ಥಿಗಳು ಈ ಒಂದು ಅಗ್ನಿವೀರ್ ಸ್ಕೀಮ್ ನಲ್ಲಿ ಭರ್ತಿಯಾಗಲು ಕನ್ಸೆಷನ್ ಅನ್ನ ಪಡೆಯಬಹುದು. ಮತ್ತೆ ರ್ಯಾಲಿಗೆ ಹೋಗ್ತಾ ಇರುವಾಗ ಅಫಿಡೇವಿಟ್ ಅನ್ನು ನಾವು ಒಯ್ಯಲೇಬೇಕು. 10 ರೂಪಾಯಿಲಿ ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಒಂದು ಅಫಿಡೇವಿಟ್ ಮಾಡಿಸ್ಕೊಂಡು ಹೋಗಬೇಕು. ಆ ಒಂದು ಅಫಿಡೇವಿಟ್ ನ ಫಾರ್ಮೆಟ್ ಅನ್ನ ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳಿ. ಒಂದ್ ವೇಳೆ ನೀವು ಈ ಅಫಿಡೇವಿಟ್ ತೆಗೆದುಕೊಂಡು ಹೋಗ್ಲಿಲ್ಲ ಅಂದ್ರೆ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಪರ್ಮಿಟೆಡ್ ಟು ಎಂಟರ್ ದಿ ರ್ಯಾಲಿ ವಿದೌಟ್ ಅಫಿಡೇವಿಟ್. ಈ ಅಫಿಡೇವಿಟ್ ಇಲ್ಲದೆ ಇದ್ರೆ ನಿಮಗೆ ಈ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಲು ಅವಕಾಶ ಇರೋದಿಲ್ಲ. ಈ ಒಂದು ಅಫಿಡೇವಿಟ್ ನ ಫಾರ್ಮೆಟ್ ಅನ್ನ ನೋಡೋಣ ಬನ್ನಿ ಗೆಳೆಯರೆ. ಅಫಿಡೇವಿಟ್ ನ ಫಾರ್ಮೆಟ್ ಅನ್ನ ನೋಡೋಣ. 10 ರೂಪಾಯಿ ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಅಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು. ನೇಮ್, ಸನ್ ಆಫ್, ನಿಮ್ಮ ತಂದೆ ಹೆಸರು, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಅಂಟಿಸಬೇಕು. ಅದರೊಂದಿಗೆ ನಿಮ್ಮ ಕಾಸ್ಟ್, ಸಬ್ ಕಾಸ್ಟ್, ರಿಲಿಜಿಯನ್, ನಿಮ್ಮ ಧರ್ಮ, ಫಾದರ್ ಏನ್ ಮಾಡ್ತಾ ಇದ್ದಾರೆ, ಅವರ ಅಕ್ಯುಪೇಷನ್ ಮತ್ತು ಮದರ್ ಟಂಗ್, ನಿಮ್ಮ ಯಾವ ಮದರ್ ಟಂಗ್ ಇದೆ, ನಮ್ಮ ಕನ್ನಡಿಗರಾದ್ರೆ ಕನ್ನಡ ಅಂತ ಬರೀಬೇಕು. ಪರ್ಮನೆಂಟ್ ಹೋಮ್ ಅಡ್ರೆಸ್ ಇರಬೇಕು ನಿಮ್ದು ಅದರೊಳಗಡೆ. ಆಮೇಲೆ ಇವಾಗ ನೀವು ವಾಸಿಸ್ತಾ ಇರುವಂತ ನಿಮ್ಮ ಪೋಸ್ಟಲ್ ಅಡ್ರೆಸ್ ಇರಬೇಕು. ಅಡ್ರೆಸ್ ಆಫ್ ರೆಸಿಡೆನ್ಸ್ ಇನ್ ಲಾಸ್ಟ್ 5 years ಆರ್ ಆಸ್ ಸ್ಟೇಟೆಡ್ ಅಂಡರ್, ನಿಮ್ಮ ಹಿಂದಿನ 5 ವರ್ಷಗಳ ರೆಸಿಡೆನ್ಸ್ ಅಡ್ರೆಸ್ ಎಲ್ಲೆಲ್ಲಿ ನೀವು ಇದ್ದೀರಿ ಅದನ್ನ ಪೂರ್ತಿಯಾಗಿ ಇಲ್ಲಿ ಕೊಡಬೇಕು.
ಫ್ರಾಮ್ ಡೇ ಟು ಡೇಟ್ ಆಮೇಲೆ ಅದರ ಅಡ್ರೆಸ್ ಇಲ್ಲಿ ಕೊಡು. ಇದರೊಳಗಡೆ ನೀವು ಮ್ಯಾರಿಡ್ ಇದ್ದೀರಾ ಅಥವಾ ಅನ್ಮ್ಯಾರಿಡ್ ಇದ್ದೀರಾ ಅಂತ ಇನ್ಫಾರ್ಮೇಶನ್ ಕೊಡಬೇಕು. ಮತ್ತೆ ಇದರೊಳಗೆ ನೀವು ಯಾವುದೇ ಕ್ರಿಮಿನಲ್ ಕೇಸ್ ಯಾವುದೇ ಸಿವಿಲ್ ಕೇಸಲ್ಲಿ ನೀವು ಇನ್ವಾಲ್ವ್ ಆಗಿಲ್ಲ ಅಂತೇಳಿ ಡಿಕ್ಲೇರ್ ಮಾಡಬೇಕು. FIRನು ನಿಮ್ಮ ಅಗೇನ್ಸ್ಟ್ ಯಾವ ಇಲ್ಲ ಅಂತೇಳಿ ಅದನ್ನು ನೀವು ಬರೆದು ಕೊಡಬೇಕು. ಮತ್ತು ಅದರೊಂದಿಗೆ ನೀವು ಯಾವುದೇ ಪ್ರೊಟೆಕ್ಷನ್ ಮಾಡಿಲ್ಲ, ಆಮೇಲೆ ಯಾವುದೇ ಗೌರ್ಮೆಂಟ್ ಪ್ರಾಪರ್ಟಿಯನ್ನು ಡಿಸ್ಟ್ರಕ್ಷನ್ ಮಾಡಿಲ್ಲ ಅಂತೇಳಿ ಅದನ್ನು ಬರೆದು ಕೊಡಬೇಕು. ಇಲ್ಲಿ ಮೇಲ್ಗಡೆ ನಿಮ್ಮ ತಂದೆಯವರ ಹೆಸರು ಮತ್ತು ಸಿಗ್ನೇಚರ್ ಬರುತ್ತೆ. ಕೆಳಗಡೆ ನಿಮ್ಮ ಡೊಮೆಸೈಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ ಆಫೀಸರ್, ನಿಮ್ಮ ತಹಸೀಲ್ದಾರ್ ಆಗಲಿ, ಗೌರ್ಮೆಂಟ್ ಆಗಲಿ, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಅವರ ಹೆಸರನ್ನ ನೀವು ಕೊಡಬೇಕಾಗುತ್ತೆ. ಸರ್ಟಿಫಿಕೇಟ್ ನಂಬರ್, ಡೇಟ್ ಆಫ್ ಇಶ್ಯೂ, ವ್ಯಾಲಿಡಿಟಿ ಎಲ್ಲಿಯವರೆಗೆ ಇದೆ, ಇಶ್ಯೂವಿಂಗ್ ಅಥಾರಿಟಿ ಯಾರು ನಿಮಗೆ ಇಶ್ಯೂ ಮಾಡಿದ್ದಾರೆ ಅಂತೇಳಿ ಅದನ್ನು ಕೊಡಬೇಕು. ನಿಮ್ಮ ಡೊಮೆಸೈಲ್ ಸರ್ಟಿಫಿಕೇಟ್ ಇದ್ದ ಹಾಗೆ ನಿಮ್ಮ ಡಿಸ್ಟಿಕ್, ಇಶ್ಯೂಡ್ ಬೈ, ಇಶ್ಯೂ ಡೇಟ್ ಯಾವುದು, ಪ್ರೆಸೆಂಟ್ ಸ್ಟೇಟಸ್, ಅದರ ಏನು ವ್ಯಾಲಿಡ್ ಇದೆ, ಏನು ಎಕ್ಸ್ಪೈರ್ ಆಗಿದೆ ಎಂಬ ಮಾಹಿತಿಯನ್ನು ನೀವು ಇಲ್ಲಿ ಕೊಡಬೇಕು. ನೀವು ಈ ಹಿಂದೆ ಅಟೆಂಡ್ ಆಗಿರ್ತಕ್ಕಂಥ ಆರ್ಮಿ ರ್ಯಾಲಿಯ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಕೊಡಬೇಕು. ರಿಕ್ರೂಟ್ಮೆಂಟ್ ರ್ಯಾಲಿ ವೆನ್ಯೂ, ಯಾವ ಜಾಗದಲ್ಲಿ ನೀವು ರಿಕ್ರೂಟ್ಮೆಂಟ್ಗೆ ಭರ್ತಿ ಆಗಿದ್ದೀರಿ ಹಿಂದೆ, ರಿಕ್ರೂಟ್ಮೆಂಟ್ ಆಫೀಸ್, ಯಾವ ಆಫೀಸ್ದವ್ರು ನಿಮ್ಮನ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ರು, ಮಂತ್ ಮತ್ತು ಇಯರ್, ತಿಂಗಳ ಮತ್ತು ವರ್ಷವನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಯಾವ ಕ್ಯಾಟಗರಿಯಲ್ಲಿ ನೀವು ಅಪ್ಲೈಡ್ ಮಾಡಿದ್ದೀರಿ, ಮತ್ತು ನಿಮ್ಮ ಡೊಮೆಸಿಯಲ್ ಸರ್ಟಿಫಿಕೇಟ್ ಅಡ್ರೆಸ್, ನಿಮ್ಮ ಡೊಮೆಸಿಯಲ್ ಸರ್ಟಿಫಿಕೇಟ್ ಅಲ್ಲಿ ಇರತಕ್ಕಂಥ ಅಡ್ರೆಸ್ ಅನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ ಕೆಳಗಡೆ ನೀವು ಇಲ್ಲಿ ಸಹಿ ಮಾಡಬೇಕು. ಆ ನಂತರ ಇಲ್ಲಿ ನೋಟ್ರಿಯಿಂದ ಸಹಿ ಮಾಡಿಸಬೇಕು. ಸಹಿ ಮಾಡಿಸಿ ಈ ಒಂದು ಅಫಿಡೇವಿಟ್ ಅನ್ನು ನೀವು ಕಡ್ಡಾಯವಾಗಿ ಒಯ್ಯಲೇಬೇಕು. ಇದನ್ನು ಒಯ್ಯಲಿಲ್ಲ ಅಂದ್ರೆ ನಿಮ್ಮನ್ನ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಲು ಅವಕಾಶ ಇರುವುದಿಲ್ಲ. ನಿಮಗೆ ಬೋನಸ್ ಮಾರ್ಕ್ಸ್ ನೀವು ಪಡಿಬೇಕಂತಂದ್ರೆ ನೀವು NCC ಸರ್ಟಿಫಿಕೇಟ್, ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಸ್, ರಿಲೇಷನ್ಶಿಪ್ ಸರ್ಟಿಫಿಕೇಟ್ ಅನ್ನ ರ್ಯಾಲಿಯ ಸಮಯದಲ್ಲಿ ಒಯ್ಯಲೇಬೇಕು. ರ್ಯಾಲಿ ಮುಗಿದ ಮೇಲೆ ನೀವು ಬೋನಸ್ ಸರ್ಟಿಫಿಕೇಟ್ ಗಾಗಿ ಕ್ಲೇಮ್ ಮಾಡಿದರೆ ಯಾವುದೇ ಸರ್ಟಿಫಿಕೇಟ್ ನೀವು ಹೋದ್ರೆ ನಿಮ್ಮನ್ನ ಅದಕ್ಕೆ ಎಲಿಜಿಬಲ್ ಅಂತೇಳಿ ತಗೊಳ್ದಿಲ್ಲ. ಇದರೊಂದಿಗೆ ನಿಮ್ಮ ಸಿಂಗಲ್ ಬ್ಯಾಂಕ್ ಅಕೌಂಟ್ ಇರಲೇಬೇಕು. ಪ್ಯಾನ್ ಕಾರ್ಡ್ ಅನ್ನು ನಿಮ್ಮ ಹತ್ರ ಇರಬೇಕು ರ್ಯಾಲಿಗೆ ಹೋಗ್ತಾ ಇರೋ ಸಮಯದಲ್ಲಿ. ಅದರೊಂದಿಗೆ ಆಧಾರ್ ಕಾರ್ಡ್ ಕೂಡ ಕಡ್ಡಾಯವಾಗಿ ನೀವು ಒಯ್ಯಲೇಬೇಕು. ಪೊಲೀಸ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ನಿಮ್ಮ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಇಂದ ಬರ್ಸ್ಕೊಂಡು ನೀವು ಹೋಗಬೇಕು. ಸರ್ಪಂಚ್ ನಗರ ಸೇವ್ ರೆಸಿಡೆನ್ಸ್ ಗ್ರೂಪ್ ಅನ್ನು ಕೂಡ ನಿಮ್ಮ ಪಂಚಾಯಿತಿಯಿಂದ ಅಥವಾ ಮುನ್ಸಿಪಾಲಿಟಿಯಿಂದ ನೀವು ಬರ್ಸ್ಕೊಂಡು ಹೋಗಬೇಕು. ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಕಡ್ಡಾಯವಾಗಿ ಒಯ್ಯಲೇಬೇಕು ಗೆಳೆಯರೆ. ಇದರಲ್ಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ನಿಮಗೆ ಈ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಲು ಅವಕಾಶ ಇರೋದಿಲ್ಲ. ಆದ ಕಾರಣ ದಯವಿಟ್ಟು ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಮಯವಿದ್ದಾಗಲೇ ತೆಗೆಸಿಕೊಂಡು ನೀವು ರ್ಯಾಲಿಗೆ ಹೋಗುವ ಪೂರ್ವದಲ್ಲಿ ರೆಡಿ ಮಾಡಿ ಇಟ್ಕೊಂಡು ರ್ಯಾಲಿಯಲ್ಲಿ ಹೋಗುವಾಗ ತೆಗೆದುಕೊಂಡು ಹೋಗಲೇಬೇಕು. ಇವತ್ತು ನಾವು ಈ ಒಂದು ಇನ್ಫಾರ್ಮೇಷನ್ ಅನ್ನು ನೋಡಿದ್ದೇವೆ. ಇಂತಹ ಹಲವಾರು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್.